ನಿಮಗೂ ಈ ತರ ಹೊಸ ಟ್ರೆಂಡ್ ವಿಡಿಯೋ ಮಾಡ್ಬೇಕು ಅನ್ಸಿದ್ರ ಈ ಒಂದು ವಿಡಿಯೋನ ಸಂಪೂರ್ಣ ನೋಡ್ರಿ. ಪ್ರತಿಯೊಂದನ್ನು ಪೆನ್ ಯಾವ ರೀತಿ ಈ ವಿಡಿಯೋನ ಮಾಡ್ಬೇಕಂತೇಳಿ ನಾ ಇವಾಗ ನಿಮ್ಗ ಹೇಳ್ಕೊಡ್ತೇನೆ. ಮೊದಲಿಗೆ ಸ್ಟೆಪ್ ಈ ತರ ಒಂದು ವಿಡಿಯೋಗಳು ನಮ್ಗ ಇವಾಗ ಬಹಳಷ್ಟು ಟ್ರೆಂಡಿಂಗ್ ಒಳಗದಾವು ಮತ್ತೆ ಬಹಳಷ್ಟು ವೈರಲ್ ಕೂಡ ಅದಾವು. ಈ ತರ ನಾವು ವಿಡಿಯೋಗಳನ್ನ ಬಹಳ ಸರಳವಾಗಿ ಮಾಡ್ಬೋದು. ಈ ವಿಡಿಯೋಗಳು ಮೊದಲೇ ನಾವ್ ಏನ್ ಮಾಡ್ಬೇಕಂತಂದ್ರ ಗೂಗಲ್ ಒಳಗೆ ಹೋಗಿ ಸರ್ಚ್ ಮಾಡ್ಬೇಕು. ಏನಂದ್ರ AI ಎಡಿಟಿಂಗ್ CPNG ಅಂತೇಳಿ ಸರ್ಚ್ ಮಾಡಿದ್ರ ಅವಾಗ ಈ ತರ ಪರದೆ ತೆಗೆದುಕೊಳ್ತೈತಿ. ಅವಾಗ ಈ ತರ ಸ್ಕ್ರೀನ್ ಬತ್ತಂದ್ರ ಮೊದ್ಲಿಗೆ ಏನೈತಿ ಆಪ್ಷನ್ ಅನ್ನು ಕ್ಲಿಕ್ ಮಾಡಿದ್ರ ನಿಮ್ಗ ಇಲ್ಲಿ ಒಂದು ಬೇರೆ ಒಂದು ಆಪ್ಷನ್ ತೆಗೆದುಕೊಳ್ತೈತಿ. ಅವಾಗ ಈ ತರ ಕಾಣಿಸ್ತೈತಿ. ಈ ತರ ಆತಂದ್ರ CPNG ಮತ್ತೆ ಈ ತರ ಕಾಣಿಸುತ್ತೆ. ಇಲ್ಲಿ ನಿಮ್ಗ ಯಾವ್ದು ಬೇಕಲ್ಲ ಆ ರೀತಿ ಇರ್ತಕ್ಕಂಥ ಟ್ರೆಂಡ್ ಇರ್ತಕ್ಕಂಥ ಫೋಟೋಗಳದಲ್ಲ ಈ ಯಾವ್ದು ಬೇಕಲ್ಲ ಯಾವ್ದಾದ್ರು ಒಂದನ್ನು ಕ್ಲಿಕ್ ಮಾಡ್ಬೇಕು. ಯಾವ್ದಾದ್ರು ಒಂದನ್ನು ಕ್ಲಿಕ್ ಮಾಡಿದ್ರ ಆ ನಂತರ ಇಲ್ಲೊಂದು ಬೇರೆ ಸ್ಕ್ರೀನ್ ಕಾಣ್ತೈತಿ. ಇಲ್ಲಿ ಸ್ಕ್ರೀನ್ ಕಾಣ್ತೈತಿ. ಈ ಸ್ಕ್ರೀನ್ ಅನ್ನು ಸ್ಕ್ರೋಲ್ ಮಾಡ್ಕೊತ ಹೋಗ್ಬೇಕು. ಸ್ಕ್ರೋಲ್ ಮಾಡಿದ್ರ ಇಲ್ಲಿ ಮುಂದ ಆಪ್ಷನ್ ಬರ್ತೈತಿ. ಯಾವ ಆಪ್ಷನ್ ಬರುತ್ತೆ ಅಂದ್ರ ಈ ರೀತಿ ಬರುತ್ತೆ. ನಿಮ್ಗ ಇದೇನ್ ಫೋಟೋ ಕಾಣಿಸ್ತೈತ್ಲ ಈ ಫೋಟೋದ ಕೆಳಗಡೆ ಅಂದ್ರೆ ಸ್ಕ್ರೋಲ್ ಮಾಡಿದ್ರ ಪ್ರಾಂಪ್ಟ್ ಕಾಣಿಸ್ತೈತಿ. ಏನ್ ಪ್ರಾಂಪ್ಟ್ ಐತ್ಲ ಈ ಪ್ರಾಂಪ್ಟ್ ಅನ್ನು ನಾವು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡು ಅದೇ ರೀತಿ ಕೆಳಗಡೆ ಏನ್ ಮಾಡ್ಬೇಕಂದ್ರ ಜನರೇಟ್ ಯುವರ್ ವಿಡಿಯೋ ಐತ್ಲ ಅಲ್ಲಿ ಮೊದ್ಲಿಗೆ ಜನರೇಟ್ ಯುವರ್ ಇಮೇಜ್ ಅಂತ ಬರತ್ತೆ. ಮೊದ್ಲಿಗೆ ಇಮೇಜ್ ಅನ್ನ ಜನರೇಟ್ ಮಾಡ್ಕೊಂಡ ಆಮ್ಯಾಗ ವಿಡಿಯೋನ ಜನರೇಟ್ ಮಾಡ್ಕೋಬೇಕು. ಜನರೇಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏನ ಕಾಪಿ ಮಾಡಿರ್ತಿಲ್ಲ ಆ ಕಾಪಿಯನ್ನ ಪೇಸ್ಟ್ ಮಾಡ್ಕೊಂಡಾಗ ನಂತರ ಈ ರೀತಿ ಪೋಸ್ಟ್ ಕಾಣ್ತೈತಿ. ಅಂದ್ರೆ ಇಲ್ಲಿ ಕ್ರಿಯೇಟ್ ವಿತ್ ಫ್ಲೋ ಅಂತ ಬರತ್ತೆ. ಕ್ರಿಯೇಟ್ ವಿತ್ ಫ್ಲೋ ಅಂತ ಬತ್ತ ಅಂದ್ರ ನೀವೇನ್ ಆಲ್ರೆಡಿ ಕಾಪಿ ಮಾಡ್ಕೊಂಡಿರ್ಲ ಪ್ರಾಂಪ್ಟ್ ಇರ್ಬೇಕು. ಇದ್ದಾಗ ನಂತರ ಈ ರೀತಿ ಬರತ್ತೆ. ಏನಂದ್ರ ನ್ಯೂ ಪ್ರಾಜೆಕ್ಟ್ ಅಂತ ಬರತ್ತೆ. ನ್ಯೂ ಪ್ರಾಜೆಕ್ಟ್ ಅಂತ ಬಂದ್ರ ಈ ನ್ಯೂ ಪ್ರಾಜೆಕ್ಟ್ ಮ್ಯಾಗಲ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ಮ್ಯಾಲ ಅಲ್ಲಿ ಇನ್ನೊಂದು ಬರುತ್ತೆ ಸ್ಕ್ರೀನ್ ಬರತ್ತೆ. ಈ ರೀತಿ ಸ್ಕ್ರೀನ್ ಬರತ್ತೆ. ಏನಂದ್ರೆ ಟೆಕ್ಸ್ಟ್ ವಿಡಿಯೋ ಅಂತ ಬರತ್ತೆ. ಅಲ್ಲಿ ಕ್ಲಿಕ್ ಮಾಡ್ಬೇಕು. ಅದ್ರ ಕೆಳಗಡೆ ಬೇರೆ ಒಂದು ಆಪ್ಷನ್ ಬರುತ್ತೆ. ಏನ್ ಆಪ್ಷನ್ ಬರುತ್ತೆ ಮುಂದೆ ಬರತ್ತೆ ಏನಂದ್ರ ಫ್ರೇಮ್ಸ್ ಟು ವಿಡಿಯೋ ಅಂತ ಬರತ್ತೆ. ಅಲ್ಲಿ ಆ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೊಂಡ ಆಮ್ಯಾಗ ನೀವೇನ್ ಪ್ರಾಂಪ್ಟ್ ಕಾಪಿ ಮಾಡ್ಕೊಂಡಿರ್ತಿರ್ಲ ಫಸ್ಟ್ ಗೆ ಜನರೇಟ್ ಯುವರ್ ಇಮೇಜ್ ಅಂತ ಮೊದಲು ವಿಡಿಯೋ ಇಮೇಜ್ ಅನ್ನ ಜನರೇಟ್ ಮಾಡ್ಕೊಂಡ್ಮೇಲೆ ವಾಪಸ್ ಅದೇ ಒಂದು ಹಿಂದ್ ಹೋಗಿ ಬ್ಯಾಕ್ ಹೋಗಿ ಜನರೇಟ್ ವಿಡಿಯೋ ಇರತ್ತೆ ಅಲ್ಲಿ ಕಾಪಿ ಮಾಡ್ಕೊಂಡ್ ಬಂದ ವಾಪಸ್ ಏನ್ ಮಾಡ್ಬೇಕಂದ್ರ ಇದೇ ಒಂದು ಫ್ಲೋ ಮುಂದೆ ಬಂದ ಏನ್ ಆಪ್ಷನ್ಸ್ ತೋರಿಸಿದ್ರಿಂದ ಆ ಒಂದು ಆಪ್ಷನ್ಸ್ ಒಳಗ ಫ್ಲೋ ಅಂತ ಬಂದಾಗ ನೆಕ್ಸ್ಟ್ ಅಲ್ಲಿ ಫೋಟೋ ಏನ್ ಜನರೇಟ್ ಮಾಡಿರ್ತಿಲ್ಲ ಆ ಫೋಟೋವನ್ನ ನೀವು ಅಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ಆ ಪ್ರಾಂಪ್ಟ್ ಅನ್ನ ಜನರೇಟ್ ಇವರ ವಿಡಿಯೋ ಇರತ್ತಲ್ಲ ಪ್ರಾಂಪ್ಟ್ ಕ್ಲಿಕ್ ಮಾಡ್ಕೊಂಡ್ ಬಂದಿರ್ತೀರಿ. ಮುಂದೆ ಬಂದಲ್ಲಿ ಪ್ರಾಂಪ್ಟ ಮಕ್ಕಳು ಜನರೇಟ್ ಮಾಡಿದ ಇಮೇಜ್ ಇಲ್ಲಿ ಅಪ್ಲೋಡ್ ಮಾಡ್ಬೇಕು. ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಗ ಈ ತರ ಒಂದು ಆಪ್ಷನ್ ಬರತ್ತೆ. ಇಲ್ಲಿ ನಿಮ್ಮ ಒಂದು ವಿಡಿಯೋ ಜನರೇಟ್ ಆಗಾಕತ್ತಿರತಿ. 100% ಆದ್ಮೇಲೆ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈ ರೀತಿ ನಿಮ್ಗ ರಿಸಲ್ಟ್ ಬರ್ತೈತಿ. ನೋಡ್ರಿ ಈ ರಿಸಲ್ಟ್ ಬಗ್ಗೆ ನೋಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡ್ರಿ. ಅದೇ ರೀತಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು, ನಮಸ್ಕಾರ. ಈ ರೀತಿ ಬಹಳಷ್ಟು ಆಪ್ಷನ್ ಇದಾವು. ಅಲ್ಲಿ ಕೆಲವೊಂದಿಷ್ಟು ಕ್ರೆಡಿಟ್ ಹೆಸರು ಬರತ್ತೆ. 40 ಕ್ರೆಡಿಟ್ ಆಗೋವರೆಗೂ ಜನರೇಟ್ ಮಾಡ್ಕೋಬಹುದು.